ಅಯೋಧ್ಯದಲ್ಲಿ ರಾಮ ಮಂದಿರದ ನಿರ್ಮಾಣದ ಏನಂದ್ರೆ ಕೊನೆಯ ಘಳಿಗೆಗೆ ನಾವು ಬಂದ್ಬಿಟ್ಟಿದೀವಿ. ಅಂದ್ರೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಗಾಗಿ ಕರ್ನಾಟಕದಲ್ಲೂ ಸಹಿತ ಬಹಳಷ್ಟು ಜನ ಮಠಾಧೀಶರು ಈಗಾಗಲೇ ಅಯೋಧ್ಯೆಯನ್ನು ತಲುಪಿದ್ದಾರೆ. ನಿನ್ನೆ ತಾನೇ ಅಯೋಧ್ಯೆಗೆ ಬಂದಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಎಲ್ಲಾ ಏನಂದ್ರೆ ಮಠದ ಸ್ವಾಮೀಜಿಗಳು ಸಹಿತ ನಮ್ಮ ಜೊತೆ ಇದ್ದಾರೆ. ನಾವು ವಚನಾನಂದ ಸ್ವಾಮೀಜಿಯವರ ಮೂಲಕವಾಗಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ವಾಮೀಜಿ, ಮೊದಲ ವರ್ಡ್ ನಿಮ್ಗೆ ಅಯೋಧ್ಯೆ ಅಂದ್ರೆ ಈಗ ಏನ್ ಅನಿಸ್ತಿದೆ ಅಂತ? ಸಂಭ್ರಮ, ಉತ್ಸಾಹ, ಭಕ್ತಿ. ಮೊದಲೆಲ್ಲ ಭಯ ಇತ್ತು, ಇವಾಗ ಭಕ್ತಿ ಬಂದಿದೆ. 500 ವರ್ಷಗಳ ಒಂದು ಉತ್ಸಾಹ ಬೋರ್ಗರಿದು ಬರ್ತಾ ಇದೆ. ಇವತ್ತು ನೋಡಿ, ಭಾರತ ಒಂದೇ ಜಪ. ಈಗ ಏಕ್ ಭಾರತ್ ಶ್ರೇಷ್ಠ ಭಾರತ ಹೇಳ್ತಾರೆ. ಒಂದೇ ಒಂದು ಯಾವ ಜಪ ಅಂತಂದ್ರೆ ರಾಮನಾಮ. ರಾಮಲನ್ನ ನೋಡಬೇಕು ಅನ್ನುವಂತ ಒಂದು ಐತಿಹಾಸಿಕ ಕ್ಷಣ ಇದು. ಸುಮಾರು 500 ವರ್ಷಗಳ ನಿರಂತರ ಹೋರಾಟ. ಈ ಹೋರಾಟಕ್ಕೆ ಯಾರೋ ಹೊಡೆತ ತಿಂದಿದ್ದಾರೆ, ಯಾರೋ ಹೋರಾಟ ಮಾಡಿದ್ದಾರೆ, ಯಾರೋ ಜೈಲಿಗೆ ಹೋಗಿದ್ದಾರೆ. ಯೋಗಾಯೋಗ ಎಂಬಂತೆ ನಾವು 7 ಜನ ಸ್ವಾಮೀಜಿಯವರು ಏಕಕಾಲಕ್ಕೆ ಅಯೋಧ್ಯೆಗೆ ಬಂದಿರುವಂತದ್ದು. ಅಯೋಧ್ಯೆ ಹಿಂದಿನ ಅಯೋಧ್ಯಕ್ಕೂ ಇಂದಿನ ಅಯೋಧ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಂದಿನ ಅಯೋಧ್ಯೆ ನೋಡ್ಬೇಕಾದ್ರೆ ಹಿಂದಿನ ಅಯೋಧ್ಯೆ ನೋಡ್ಬೇಕಾಗಿತ್ತು ಅವರು. ಹಾಗಾಗಿ ಇವತ್ತು ಎಲ್ಲಾ ರೀತಿಯಿಂದ ಸಂಭ್ರಮದ ಒಂದು ವಾತಾವರಣ ಅಯೋಧ್ಯೆಯಲ್ಲಿ ಇದೆ. ಇದನ್ನ ಕೇವಲ ಶಬ್ದಗಳಿಂದ ವರ್ಣಿಸಲ್ಲ. ಸ್ವತಃ ನೀವು ಈ ಸಕ್ರೆ ಹೇಗಿದೆ ಅಂತಂದ್ರೆ ಅದನ್ನ ರುಚಿ ನೋಡ್ಕೋಬೇಕಂತ. ಹಂಗೆ ಅಯೋಧ್ಯೆ ಹೇಗಿದೆ ಅಂದ್ರೆ ನೀವು ಬಂದು ನೋಡ್ಬೇಕಂತೆ. ಅಂದ್ರೆ ಅಯೋಧ್ಯೆಯ ವೈವಿಧ್ಯತೆ ನಿಮಗೆ ಕಾಣ್ಲಿಕ್ಕೆ ಶುರು ಆಗತ್ತೆ. ಮೊದಲು ನಾನು ಸಹಿತ ಅಯೋಧ್ಯೆಗೆ ಬಂದಿದ್ದೆ. ಅಯೋಧ್ಯೆ ಬಂದಂತಹ ಸಂದರ್ಭದಲ್ಲಿ ಬರೀ ಹೋರಾಟಗಳನ್ನು ನೋಡಿರ್ತಕ್ಕಂತಹ ಭೂಮಿ. ಈಗ ಎಲ್ಲಿ ನೋಡಿ ನೀವು ಸಂಭ್ರಮಾಚರಣೆ, ಎಲ್ಲಿ ನೋಡಿ ಯಾವ ರಸ್ತೆಯಲ್ಲಿ ನೋಡಿ ಸಹಿತ ಸಂಭ್ರಮಾಚರಣೆ, ಎಲ್ಲಿ ನೋಡಿ ರಾಮನಾಮ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್ವೇಶು ರಮಂತೆ ಇತಿ ರಾಮ ಅಂತ. ಎಲ್ಲಾ ದಿಕ್ಕುಗಳಲ್ಲಿ ಒಂದೇ ನಾಮ, ಅದು ರಾಮನಾಮ. ರಾಮ ಅಂತಂದ್ರೆ ಎಲ್ಲರಿಗೂ ಬೇಕಾದವನು. ರಮಣೀಯ ಅಂತ. ರಮಣೀಯ ಮತ್ತು ರಮಣೀಯ ಒಂದು ವಾತಾವರಣ ಇವತ್ತು ಈ ಸರಯೂ ನದಿಯ ತಟದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಇಡೀ ಭಾರತದ ಎಲ್ಲಾ ಸಾಧುಗಳು, ಎಲ್ಲಾ ಸಂತರು ಒಂದೇ ಕಡೆ ಹೋಗ್ತಾ ಇರೋದು ಅಂತಂದ್ರೆ ಅದು ಅಯೋಧ್ಯೆ ಕಡೆಗೆ, ಅವಧ ನಗರದ ಕಡೆಗೆ ಅಂತ. ನಾನು ನಿರಂಜನಾನಂದ ಸ್ವಾಮೀಜಿಗಳನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ವಾಮೀಜಿ, ಇಷ್ಟು ದೊಡ್ಡ ಮಟ್ಟದ ಏನಂದ್ರೆ ಧಾರ್ಮಿಕ ಕ್ಷೇತ್ರ ಈ ಒಂದು ಸ್ಥಳದಲ್ಲಿ ಎಲ್ಲಾ ಸ್ವಾಮೀಜಿಗಳು ಸೇರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನೋಡೋದಕ್ಕೆ, ಈ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ನೀವು ಸಹಿತ ಇದರಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಹೇಗೆ ಅನಿಸ್ತಿದೆ? ಅದು ಅಕ್ಷರದಲ್ಲಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಇಲ್ಲಿ ಬಂದು ನೋಡಿದ್ರೆ ಆ ಆನಂದನೇ ಬೇರೆ ಇರುತ್ತೆ. ಇವತ್ತು ಅಯೋಧ್ಯ ಮದವಣಗಿತ್ತಿಯ ರೀತಿಯಾಗಿ ಶೃಂಗಾರಗೊಂಡಿದೆ. ರಾಮನ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆಗಳು ಪ್ರಾರಂಭ ಆಗಿದ್ದಾವೆ. ಆ ಕ್ಷಣಗಣನೆಯನ್ನ ಕಣ್ತುಂಬ್ಲಿಕ್ಕೋಸ್ಕರ ನಮ್ಮ ಮನಸ್ಸು ಮತ್ತೆ ಆತ್ಮ ಕಾತುರದಿಂದ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕರ್ನಾಟಕದ ಸಹಿತ ಎಲ್ಲಾ ಸ್ವಾಮೀಜಿಗಳು ಒಗ್ಗಟ್ಟಾಗಿ ಬಂದು ಈ ಸಂಭ್ರಮವನ್ನ, ಇಡೀ ಅಯೋಧ್ಯವನ್ನ ಏನಂದ್ರೆ ನಡೆದಾಡ್ಕೊಂಡು ನೋಡುವಂತಹ ಸಂಭ್ರಮಾಚರಣೆ ಹೇಗಿದೆ ಅಂತ. ನಾವು ಒಕ್ಕೂಟದಿಂದ ಎಲ್ಲಾ ಸ್ವಾಮಿಗಳು ಯಾವಾಗಲೂ ಜೊತೆಗೆ ಇರ್ತೇವೆ. ಯಾವುದೇ ಸಮಸ್ಯೆ ಬಂದ್ರು, ಎಂತ ಸಮಸ್ಯೆ ಬಂದ್ರು, ಕಷ್ಟದಲ್ಲಿರ್ಲಿ, ಸುಖದಲ್ಲಿರ್ಲಿ, ಖುಷಿಯಲ್ಲಿರ್ಲಿ, ಎಲ್ಲ ಜೊತೆಗೆ ಹೋಗುವಂತಹ ಕಾರ್ಯಗಳನ್ನ ನಾವು ಮಾಡ್ಕೊಂಡ್ ಬಂದಿದ್ವಿ. ಆ ರೀತಿಯಾಗಿ ರಾಮನ ದೇವಸ್ಥಾನದ ಲೋಕಾರ್ಪಣೆಗೆ ಕೂಡ ನಾವು ಎಲ್ಲರೂ ಕೂಡಿ ಬಂದಿದ್ದೀವಿ. ನಿನ್ನೆಯಿಂದನೂ ಕೂಡ ನಮ್ಮ ಖುಷಿಗೆ ಮಿಗಿಲಿಲ್ಲ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಾ ಸನ್ಯಾಸಿಗಳು, ಸ್ವಾಮಿಗಳು, ಎಲ್ಲಾ ಸಮುದಾಯದ ವರ್ಗದ ಸ್ವಾಮಿಗಳು ಆ ರಾಮನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ನಾವೆಲ್ಲ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಸ್ವಾಮೀಜಿ, ಇಲ್ಲಿ ನಮ್ಮ ಜೊತೆಗೆ ವಾಲ್ಮೀಕಿ ಸ್ವಾಮೀಜಿ ಅವರಿದ್ದಾರೆ. ನಾನು ಇಲ್ಲಿ ಕೇಳಲೇಬೇಕಾದಂತಹ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ರಾಮಾಯಣದ ಮೂಲಕರ್ತುವೇ ವಾಲ್ಮೀಕಿ ಅವರು. ಹಾಗಾಗಿ ಇದನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಾ? ಈ ಸಂಭ್ರಮಾಚರಣೆಯನ್ನ ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ರಾಮನಾಮ ಜಪವನ್ನು ಮಾಡೋದ್ರ ಮೂಲಕವಾಗಿ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಜಗತ್ತಿಗೆ ಮಹಾಕಾವ್ಯದ ಮೂಲಕವಾಗಿ ಮಾನವೀಯ ಮೌಲ್ಯವನ್ನು ಕೊಟ್ಟಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಮಂದಿರವೂ ಕೂಡ ಇಲ್ಲಿ ನಿರ್ಮಾಣ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಬಯಕೆ. ಬಹುತೇಕ ರಾಮರಾಜ್ಯದ ಪರಿಕಲ್ಪನೆ ಈ ದೇಶ ಬಹುತೇಕ ಆದರ್ಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ನಡೀತಕ್ಕಂಥ ಐತಿಹಾಸಿಕ ಕ್ಷಣಗಣಕ್ಕೆ ಬಹುತೇಕ ನಾಡಿನಾದ್ಯಂತ, ಕರ್ನಾಟಕದಾದ್ಯಂತ ಅನೇಕ ಮಠಾಧೀಶರು ಈ ಒಂದು ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೇವೆ ಅನ್ನೋಂಥದ್ದೇ ಒಂದು ಸಂತೋಷದ ವಿಚಾರ. ಹಾಗಾಗಿ ಆ ದಯಾಮಗಿರ್ತಕ್ಕ ಶ್ರೀರಾಮಚಂದ್ರ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ಎಲ್ಲರಿಗೂ ಕೂಡ ಆಶೀರ್ವಾದನ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಈಗ ರಾಮಾಯಣದಲ್ಲಿರುವಂತಹ ರಾಮರಾಜ್ಯವನ್ನ ಎಲ್ಲರೂ ಓದಿದ್ದಾರೆ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದ್ರೆ ಈಗ ನೀವು ನೋಡ್ತಾ ಇರುವಂತಹ ರಾಮನ ಜನ್ಮಭೂಮಿಯಲ್ಲಿ ನೋಡ್ತಾ ಇದ್ರೆ ರಾಮರಾಜ್ಯ ಅನಿಸುತ್ತಾ ನಿಮ್ಗೀಗ? ಖಂಡಿತವಾಗಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತಾದ್ಯಂತ ಮತ್ತು ಪ್ರಪಂಚದಾದ್ಯಂತ
ಇವತ್ತು ಎಲ್ಲರೂ ಕೂಡ ಈ ನಾಳೆ ನಡೀತಕ್ಕಂಥ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸೋದನ್ನು ನೋಡಿದರೆ ಬಹುತೇಕ ನಮಗೂ ಕೂಡ ರಾಮರಾಜ್ಯ ಪರಿಕಲ್ಪನೆ ಇವತ್ತು ತಿಳಿತಾ ಇದೆ. ಬಹುತೇಕ ಈ ಸಂಭ್ರಮ ಸಂತೋಷವನ್ನು ನೋಡಿ ನಮಗೂ ಕೂಡ ಬಹಳ ಸಂತೋಷವಾಗಿದೆ. ಇಲ್ಲಿ ಪುರುಷೋತ್ತಮಾನಂದ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸ್ವಾಮೀಜಿ, ನಿಮ್ಗೆ ಈಗ ಸದ್ಯವನ್ನ ಅಯೋಧ್ಯೆ ಅಂದ ತಕ್ಷಣವೇ ಈ ಸಂಭ್ರಮಾಚರಣೆ ನೋಡಿ ಹೇಗೆ ಅನಿಸ್ತಿದೆ? ರಾಮಲ್ಲ ನಾಳೆ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದಕ್ಕೆ ನೀವು ಸಹಿತ ಭಾಗಿಯಾಗ್ತಾ ಇದ್ದೀರಾ. ಸೂರ್ಯವಂಶ ಕ್ಷತ್ರಿಯೋತ್ತಮರಲ್ಲಿ ಶ್ರೀರಾಮಚಂದ್ರ ಪ್ರಭುವನ್ನ ನಾವೆಲ್ಲರೂ ಸಹ ಸ್ಮರಣೆ ಮಾಡ್ತಾ ಇದ್ದೇವೆ. ಭಗವಾನ್ ಶ್ರೀರಾಮಚಂದ್ರ ಪ್ರಭು ಮರ್ಯಾದಾ ಪುರುಷೋತ್ತಮ ಅಂತೇಳಿ ನಾವೆಲ್ಲ ಸಹ ಯಾಕೆ ಅವರ ವ್ಯಕ್ತಿತ್ವವನ್ನ ಮೇರು ವ್ಯಕ್ತಿತ್ವವಾಗಿ ನೋಡಿ ಇವತ್ತೆಲ್ಲ ಕಡೆ ಆ ಆದರ್ಶವನ್ನ ಪಾಲನೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಹೇಳುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಅಯೋಧ್ಯೆನ ನೋಡ್ತಾ ಇದ್ದೀವಲ್ಲ, ಹಿಂದೆ ರಾಮ ಶ್ರೀರಾಮಚಂದ್ರ ಪ್ರಭು ಇವತ್ತು ನಡೆದಾಡದಂತಹ ಇಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಸಹ ಇದ್ದೇವೆ. ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ. 500 ವರ್ಷಗಳ ಅಂದ್ರೆ 5 ಶತಮಾನಗಳ ಹೋರಾಟದ ಫಲವಾಗಿ ಇವತ್ತು ಇಂತಹ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಲಕ್ಷಾಂತರ ಜನರ ಪ್ರಾಣ ಬಲಿದಾನವಾಗಿದೆ. ಹಾಗೆ ಇವತ್ತು ನಾವೆಲ್ಲರೂ ಸಹ ನೋಡುವಂಥ ರೀತಿಯಲ್ಲಿ ಇವತ್ತು ಇಷ್ಟೊಂದು ಭವ್ಯವಾಗಿ ಸುಂದರವಾಗಿ ನಿರ್ಮಾಣವಾಗಿದೆ. ಇಂತಹ ಒಂದು ಮಂದಿರದ ಲೋಕಾರ್ಪಣೆಯ ಆ ಒಂದು ದೇವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷೀಕರಿಸಿಕೊಳ್ತಾ ಇದ್ದೇವೆ. 100 ಕೋಟಿ ರಾಮ ಭಕ್ತರು, ಹಿಂದೂ ಧರ್ಮೀಯರು ಇವತ್ತು ಜಗತ್ತಿನಾದ್ಯಂತ ಎಲ್ಲ ಕಡೆ ಸಂಭ್ರಮ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಸಹ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲರೂ ಇವತ್ತು ಸುಖ ಶಾಂತಿ ನೆಮ್ಮದಿ ಬದುಕನ್ನ ಕಾಣಲಿಕ್ಕಾಗಿ ಭಗವಾನ್ ಶ್ರೀರಾಮಚಂದ್ರ ಪ್ರಭು ನಮ್ಮೆಲ್ಲ ಸಹ ಆಶೀರ್ವಾದನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಗೆ ಈ ಅಯೋಧ್ಯೆ ನೋಡಿದ್ರೆ ಫುಲ್ ಖುಷಿಯಲ್ಲಿ ಇದ್ರೆ ಈಗ ಸದ್ಯ ಸಂತೋಷ ಸಂಭ್ರಮ ಆಗ್ತಾ ಇದೆ. ಮತ್ತೆ ಇಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಇದ್ದಾರೆ. ಸ್ವಾಮೀಜಿ, ಈ ಮುಂಚೆ ನೀವು ಅಯೋಧ್ಯೆಗೆ ಬಂದಿದ್ರ? ಇಲ್ಲಿ ಆಗಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಏನ್ ಡಿಫ್ರೆನ್ಸ್ ಅನಿಸ್ತಿದೆ ನಿಮ್ಗೆ? ಈ ರಾಮ ಮಂದಿರದ ಭೂಮಿ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ಅವತ್ತು ಇದ್ದಂಥ ಅಯೋಧ್ಯೆ ಇವತ್ತು 1000 ಪಟ್ಟು ಬದಲಾಗಿದೆ. 100 ಪಟ್ಟು ಅಲ್ಲ, 1000 ಪಟ್ಟು. ಅವತ್ತು ಸಿಂಗಲ್ ರಸ್ತೆಗಳಿದ್ವಿ, ಇವತ್ತೆಲ್ಲ ಡಬಲ್ ರಸ್ತೆಗಳು, ಲೈಟು, ಅಲಂಕಾರ. ಅವತ್ತಿನ ದಿವಸ ಇಡೀ ಅಯೋಧ್ಯೆ ಸ್ತಬ್ಧವಾಗಿತ್ತು. ಎಲ್ಲ ಬಾಗಿಲುಗಳು ಮುಚ್ಚಿದ್ವು. ಪ್ರತಿ ಮನೆ ಮುಂದೆ ರಂಗೋಲಿ ಇತ್ತು, ಆದರೆ ಬಾಗಿಲು ಮುಚ್ಚಿದ್ವು. ಮುಂದೆ ಪೊಲೀಸ್ ಇತ್ತು, ಮುಂದೆ ಮಿಲಿಟರಿ ಇದ್ರು. ಅಷ್ಟೊಂದು ಬಿಗಿ ಭದ್ರತೆ ಸೆಕ್ಯೂರಿಟಿ ಇತ್ತು. ಇವತ್ತು ಅಂತ ಸೆಕ್ಯೂರಿಟಿ ಅದಕ್ಕಿಂತ ಹೆಚ್ಚಿನದಾಗಿದೆ. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಕ್ತರು ಬರ್ತಾ ಇದ್ದಾರೆ. ಒಂದು ರೀತಿ ಇಡೀ ಅಯೋಧ್ಯೆ ಅವತ್ತೇನು ಹಬ್ಬದ ವಾತಾವರಣ ಇತ್ತು, ಇವತ್ತು ಅದಕ್ಕಿಂತ ದುಪ್ಪಟ್ಟು ವಾತಾವರಣ ಬದಲಾಗಿದೆ. ಅವತ್ತು ಕೇವಲ 3 ವರ್ಷಗಳಿಂದ ನೋಡಿದಂಥ ಅಯೋಧ್ಯೆ ಇದೇನೇ ನಾವು ನೋಡಿದ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಜಕ್ಕೂ ಇದನ್ನೆಲ್ಲ ನೋಡಿ ತುಂಬ ಸಂತೋಷ ಆಗಿದೆ. ಇವತ್ತು ಈ ಒಂದು ಸಂದರ್ಭ ಏನಿದೆ, ಇಡೀ ಜಗತ್ತಿನಾದ್ಯಂತ ಮತ್ತು ಭಾರತದ ಹಳ್ಳಿಗಳಿಗೂ ಕೂಡ ಈ ಹಬ್ಬದ ವಾತಾವರಣ ಮುಟ್ಟಿದೆ ಅಂತ ಹೇಳಿದ್ರೆ ಈ ಒಂದು ರಾಮನ ಪ್ರತಿಷ್ಠಾಪನೆ ಜನರ ಭಾವನೆಗಳಲ್ಲಿ ಎಷ್ಟೊಂದು ಬೇರೂರಿದೆ ಅನ್ನುವಂಥದ್ದು ಈ ಮೂಲಕ ನಾವು ತಿಳಿದುಕೊಳ್ಬಹುದು. ಈ ರಾಮರಾಜ್ಯವನ್ನ ನೋಡಿ, ಅಂದ್ರೆ ರಾಮನ ಜನ್ಮಭೂಮಿಯನ್ನು ನೋಡಿ, ವಿಶ್ವ ಭಾರತ ಅನ್ನುವಂತಹ ಪರಿಕಲ್ಪನೆ ಏನಿದೆಲ್ಲ ಅದನ್ನ ಹೇಗೆ ನೋಡ್ತೀರಾ ಅಂತ ನೀವು? ಮಹಾತ್ಮ ಗಾಂಧಿಯವರು ಹೇಳಿದ್ರು, ರಾಮರಾಜ್ಯವನ್ನ ಕನಸವನ್ನ ಕಂಡಿದ್ರು ಅಂತವ್ರು. ಅಂತ ದಿನಮಾನಗಳು ಅತಿ ಶೀಘ್ರದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನ ಬಹಳಷ್ಟು ಜನ ಇಟ್ಕೊಂಡಿದ್ರು. ಆದರೆ ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅಂತ ಮುನ್ಸೂಚನೆಗೆ ಈ ಒಂದು ಸಂದರ್ಭ ನಾಂದಿಡಿ ಆಡಿದೆ ಅಂತ ಹೇಳ್ಬೋದು. ಓಕೆ ಸ್ವಾಮೀಜಿ, ಇಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿದ್ದಾರೆ. ನಾನು ಇವ್ರ ಜೊತೆ ಮಾತಾಡಬೇಕು. ಯಾಕಂದ್ರೆ ಈ ಒಂದು ರಾಮ ಮಂದಿರದ ನಿರ್ಮಾಣದ ಅಂದ್ರೆ ಹೋರಾಟದ ಸಂದರ್ಭದಲ್ಲಿ ಈ ಭೂಮಿ ಬಹಳಷ್ಟು ರಕ್ತಪಾತಗಳನ್ನ ನೋಡಿದೆ, ಬಹಳಷ್ಟು ಹೋರಾಟಗಳನ್ನ ನೋಡಿದೆ. ಆಗಿನ ಹೋರಾಟದ ಸಂದರ್ಭದ ವಿಚಾರಗಳಿಗೂ ಈಗಿನ ರಾಮ ಮಂದಿರದ ನಿರ್ಮಾಣದ ಕೊನೆಯ ಹಂತ ಅಂದ್ರೆ ನಾಳೆ ಇನಾಗ್ರೇಷನ್ ಆಗುತ್ತೆ, ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ ನೀವು ಅಂತ? ಭಾರತ ದೇಶದ ಮೇಲೆ ಫ್ರೆಂಚರು, ಡಚ್ಚರು, ಅರಬ್ಬರು ಅನೇಕ ಬೇರೆ ಸಂಸ್ಕೃತಿಯ ಆಕ್ರಮಣ ಆಗಿದೆ. ಈ ಆಕ್ರಮಣ ನಾವು ಸಮರ್ಥವಾಗಿ ಎದುರಿಸ್ಕೊಂಡು ಬಂದಿದ್ವಿ. ಇದಕ್ಕೆ ಅಯೋಧ್ಯೆನೂ ಕೂಡ ಹೊರತಾಗಿಲ್ಲ. 500 ವರ್ಷಗಳ ಹೋರಾಟ, ಸರಿಸುಮಾರು ಇದಕ್ಕೆ 76 ಯುದ್ಧಗಳಾಗ್ತವೆ, ಲಕ್ಷಾಂತರ ಜನರ ಪ್ರಾಣ ಬಲಿದಾನಗಳಾಗ್ತವೆ. ಆ ಎಲ್ಲ ಪ್ರಾಣ ಬಲಿದಾನಗಳ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಮಾರಂಭ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗುವಂತಹ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ 76 ಯುದ್ಧಗಳ ಪ್ರತಿಫಲ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಭಾರತ ಮತ್ತೊಮ್ಮೆ ತನ್ನ ಸಂಸ್ಕೃತಿ ಮತ್ತು ಸಂಸ್ಕಾರದ ದ್ಯೋತಕವಾಗಿ ರಾಮನನ್ನ ಎತ್ತಿಡಿಯುವುದರ ಮೂಲಕ ಭಾರತ ದೇಶ ಮತ್ತೊಮ್ಮೆ ಜಗತ್ತಿನ ಭೂಪಟದಲ್ಲಿ ವಿರಾಜಮಾನವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಯೋಧ್ಯ ಇವತ್ತು ಭಾರತ ದೇಶದ ಸಾಂಸ್ಕೃತಿಕ ರಾಜಧಾನಿಯಾಗಿ,
ಸಂಸ್ಕಾರದ ರಾಮನ ರಾಜಧಾನಿಯಾಗಿ ಕಾಣುವಂತಹದ್ದು. ಅದು ಗಾಂಧಿಯಿಂದ ಹಿಡಿದಿರ್ಬೋದು ಅಥವಾ ಪ್ರತಿ ಮನೆಯಲ್ಲೂ ಕೂಡ ಮೊದಲು ನಾವೆಲ್ಲ ನೋಡ್ತಾ ಇದ್ವಿ, ಯಾರ್ದಾರ ಮನೆಯಲ್ಲಿ ಯಾರ್ದಾರ ಹೆಸರು ಕೇಳಿದಾಗ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ರಾಮ ಸೇರ್ತದೆ. ಚಿಕ್ಕ ರಾಮ, ದೊಡ್ಡ ರಾಮ, ಪರಶುರಾಮ, ಸಿದ್ದರಾಮ ಅಂತೇಳಿ. ಅರ್ಥಾತ್ ಇದರರ್ಥ ರಾಮನ ಗುಣ ನನ್ನ ಮಗನಲ್ಲಿ ಬರಲಿ, ನಮ್ಮ ಕುಟುಂಬದಲ್ಲಿ ಬರಲಿ, ರಾಮನಂತಹ ವ್ಯಕ್ತಿತ್ವ ನಮ್ಮ ಮನೆಯ ಪರಿಸರದಲ್ಲಿ, ನನ್ನ ಮಗನ ಮೂಲಕ ಈ ಪರಿಸರ ರಾಮ ರಾಜ್ಯವಾಗ್ಲಿ ಅಂತೇಳಿ ಪ್ರತಿಯೊಬ್ಬ ತಾಯಿಯ ಕುಟುಂಬದ ಅಪೇಕ್ಷೆ ಆಗಿತ್ತು. ಕಾರಣ ಅದಕ್ಕೆಲ್ಲ ಮತ್ತೊಮ್ಮೆ ಪುನರ್ಜೀವನ ಕೊಡುವಂತಹ, ಪುನರುತ್ಥಾನವನ್ನು ಮಾಡುವಂತಹ ಕೆಲಸವನ್ನ ನಾಳೆಯ ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮೂಲಕ ಮತ್ತೊಮ್ಮೆ ರಾಮರಾಜ್ಯದ ಕಲ್ಪನೆಯನ್ನ ನಾವು ಸಾಕಾರಗೊಳಿಸಬಹುದಾಗಿದೆ. ಇಲ್ಲಿ ಶಾಂತವೀರ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿ, ಅಯೋಧ್ಯೆಯನ್ನು ನೋಡುತ್ತಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? ಅಯೋಧ್ಯೆಯನ್ನ ನೋಡಿದರೆ ಸಂಭ್ರಮ ಕಾಣ್ತಾ ಇದೆ, ಸೌಹಾರ್ದತೆ ಕಾಣ್ತಿದೆ, ಶಾಂತಿ ಕಾಣ್ತಿದೆ, ಎಲ್ಲದಕ್ಕಿಂತ ವಿಶೇಷವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ನಾವು ಅಯೋಧ್ಯೆಯನ್ನು ಪಡೆದಿದ್ದೇವೆ. ಮುಂದಿರುವಂಥದ್ದು ಮಥುರಾ ಮತ್ತು ಕಾಶಿ. ಉತ್ಕಲನ ಮಾಡಿದಂಥ ಒಬ್ಬ ಮುಸ್ಲಿಂ ಧರ್ಮದ ನಾಯಕರು ಹೇಳ್ತಾರೆ, ಆ ಎರಡೂ ಕ್ಷೇತ್ರವನ್ನು ಮಥುರಾ ಮತ್ತು ಕಾಶಿಯನ್ನು ಬಿಟ್ಟುಕೊಟ್ರೆ ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯ ಅಣ್ಣತಮ್ಮಗಳ ಥರ ಇರ್ಬೋದು ಅನ್ನುವಂಥದ್ದನ್ನ ರಾಮ ಮಂದಿರ ಉತ್ಕಲನೆ ಮಾಡಿದಂಥ ಮಹಮ್ಮದ್ ಅವರು ಹೇಳಿದ್ದಾರೆ. ಹಾಗಾಗಿ ಭಾರತೀಯರು ಎಲ್ಲರೂ ಕೂಡ ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ ಅನ್ನುವಂಥದ್ದು ಹೋಗ್ಬೇಕು ಅಂದಾಗ ಅವರವರ ಧರ್ಮ ಕ್ಷೇತ್ರಗಳನ್ನು ಮತ್ತು ಧರ್ಮ ಮಂದಿರಗಳನ್ನು ಯಾರೂ ಕೂಡ ದಾಳಿ ಮಾಡಬಾರ್ದು, ವಶಪಡಿಸ್ಕೊಳ್ಬಾರ್ದು, ಆಕ್ರಮಣ ಮಾಡಬಾರ್ದು ಮತ್ತು ಅತಿಕ್ರಮಣ ಮಾಡಬಾರ್ದು ಅನ್ನುವಂಥದ್ದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಭಾರತ ಒಂದು ಸೌಹಾರ್ದ ದೇಶವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ದುಬೈಗೆ ಹೋದರೆ ಅವ್ರ ಧರ್ಮವನ್ನು ಗೌರವಿಸ್ತೇವೆ, ಸಿಂಗಪುರಕ್ಕೆ ಹೋದರೆ ಅವ್ರ ಧರ್ಮವನ್ನು ಗೌರವಿಸ್ತೇವೆ, ಅಮೇರಿಕಕ್ಕೆ ಹೋದರೆ ಕ್ರೈಸ್ತ ಧರ್ಮವನ್ನು ಗೌರವಿಸ್ತೀವಿ. ಹಾಗೆ ಭಾರತಕ್ಕೆ ಬಂದಾಗ ಭಾರತೀಯ ಮಂದಿರಗಳನ್ನು ಎಲ್ಲ ಧರ್ಮದವರು ಗೌರವಿಸ್ಬಿಟ್ರೆ, ಇಲ್ಲಿ ಭಾರತೀಯರೇ ಮೊದಲು ಅನ್ನುವಂಥ ಭಾವನೆ ಎಲ್ಲರಿಗೂ ಬಂದ್ಬಿಟ್ರೆ ಖಂಡಿತ ಇಲ್ಲಿ ಧರ್ಮದ ಘರ್ಷಣೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ದುರಂತ. ನಾವು 16-17 ದೇಶಕ್ಕೆ ಹೋಗಿ ಬಂದಿದ್ದೇವೆ. ಈಗ ಕತಾರಲ್ಲಿ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಇಲ್ಲ, ದುಬೈಯಲ್ಲಿ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಒಂದು ಸೀಮಿತ ವಲಯದಲ್ಲಿ. ಆದರೆ ಭಾರತದಲ್ಲಿ ಮುಸ್ಲಿಮ್ಸು, ಕ್ರೈಸ್ತರು, ಯಹೂದಿಯವರು ಎಲ್ರಿಗೂ ಅವಕಾಶ ಕೊಟ್ಟಿದ್ವಿ. ಮುಕ್ತವಾಗಿ ಎಲ್ಲಿ ಬೇಕಾದ್ರೂ ಕಟ್ಬೋದು, ಜಾಗ ಖರೀದಿ ಮಾಡ್ಬೋದು. ಆದರೆ ದುಬೈಯಲ್ಲಿ ನಾವು ಜಾಗ ಖರೀದಿ ಮಾಡೋಕೆ ಅವಕಾಶ ಇಲ್ಲ, ಲೀಸ್ ಕೊಟ್ಟಿದ್ದಾರೆ. ಅದು ಕೇವಲ 27 ಎಕರೆ ಒಂದು ಜಾಗಕ್ಕೆ, ಇನ್ನೊಂದು ಕಡೆ 2 ಎಕರೆ. ನಮ್ಮ ಭಾರತದ ಲಕ್ಷಾಂತರ ಎಕರೆಯನ್ನ ಆ ಧರ್ಮದ ಮಸೀದಿಗಳಿಗೆ, ಮಂದಿರಗಳಿಗೆ, ಚರ್ಚ್ಗಳಿಗೆ ಕೊಟ್ಟಿದ್ದೇವೆ. ಒಂದೊಂದು ತಾಲೂಕಲ್ಲಿ ಒಂದೊಂದು ಚರ್ಚ್ ಇದ್ದಂಥವು 10 ಚರ್ಚ್ಗಳಾಗಿದ್ದಾವೆ. ಅಂದ್ರೆ ಭಾರತೀಯರು ಧಾರ್ಮಿಕ ಅಸ್ಮಿತೆಯನ್ನು ಪಾಲಿಸಿದೇವಲ್ಲ, ಹಾಗೆ ನೀವು ಅಲ್ಲಿ ಕೊಡಿ ನೋಡೋಣ. ಆದ್ರೆ ಅಲ್ಲಿ ಕೊಡಲ್ಲ. ಅಲ್ಲಿ ಬರುವಂತ ಮೊದಲನೇ ಕಂಡೀಷನ್ನು, ಆ ದೇಶದಲ್ಲಿ ಗಂಟೆ ಬಾರಿಸಬಾರ್ದು, ಹಬ್ಬಗಳನ್ನು ಮಾಡಬೇಕು ಅಂದ್ರೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತ ನೀತಿಗಳನ್ನು ಹಾಕೋದ್ರ ಮೂಲಕ ಹಿಂದೂ ಸಮಾಜ ಕೆರಳುವ ರೀತಿಯಲ್ಲಿ ಬೇರೆ ರಾಷ್ಟ್ರಗಳು ನಡ್ಕೊಳ್ತಿದ್ದಾವೆ. ಆದರೆ ನಾವು ಭಾರತೀಯರು ಸೌಹಾರ್ದತೆ ಹರಳುವ ಕೆಲಸವನ್ನ ನಮ್ಮ ಸಂವಿಧಾನ, ನಮ್ಮ ಗಾಂಧಿ, ನಮ್ಮ ಬಸವಣ್ಣ, ನಮ್ಮ ಅಂಬೇಡ್ಕರ್, ನಮ್ಮ ಕನಕದಾಸರು ಇವರೆಲ್ಲ ನಮಗೆ ಪ್ರತಿ ಹಂತದಲ್ಲಿ, ಪ್ರತಿ ಶತಮಾನಕ್ಕೊಬ್ಬ ನಾಯಕ ಹುಟ್ಟಿದ್ದಾನೆ, ಪ್ರತಿ ಮನೆಗೊಬ್ಬ ಸಂತ ಹುಟ್ಟಿದ್ದಾನೆ, ಪ್ರತಿ ಮನೆಯಲ್ಲೊಬ್ಬ ರಾಮ ಹುಟ್ಟಿದ್ದಾನೆ. ನಮ್ಮ ಎಲ್ಲರೂ ಹೇಳುವಂಥದ್ದು ಎಲ್ಲರನ್ನ ಗೌರವಿಸು, ನಿನ್ನ ಧರ್ಮವನ್ನು ಪ್ರೀತಿಸು ಅನ್ನುವಂಥ ಭಾರತೀಯತೆ ಇದೆಯಲ್ಲ, ಇದು ಶ್ರೇಷ್ಠವಾದದ್ದು ಅಂತ ಹೇಳಿ ನಾನು ಅವ್ರು ಕೂಡ ಭಾವಿಸ್ತೇನೆ. ಇಲ್ಲಿ ವಜ್ರದೇಹಿ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿ, ನಾನು ನಿಮಗೆ ಕೇಳುವಂತಹ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಅಯೋಧ್ಯವನ್ನ ಬಹಳಷ್ಟು ಜನ ಏನಂತಂದ್ರೆ ಆಹ್ವಾನಿತರಾಗಿ ಬರ್ತಿದ್ದಾರೆ. ಬಹಳಷ್ಟು ಜನ ಏನಂದ್ರೆ ಇದನ್ನ ಕೆಲವರು ವಿರೋಧವನ್ನು ಸಹಿತ ಮಾಡ್ತಿದ್ದಾರೆ. ವಿರೋಧ ಮಾಡ್ತಿರೋದು ಏನಕ್ಕೆ? ರಾಮ ಮಂದಿರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗದೇ ಯಾವುದೇ ಕಾರಣಕ್ಕೂ ಸಹಿತ ಮಾಡಬಾರದು ಅನ್ನುವಂಥದ್ದನ್ನ ನೀವು ಅದನ್ನ ಹೇಗೆ ನೋಡ್ತೀರಾ ಅಂತ. ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ರಾಮ ಮಂದಿರ ಸಂಪೂರ್ಣ ಆಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವರು ಇಲ್ಲಿ ಬಂದು ನೋಡಬೇಕು, ಬಂದು ನೋಡದೇನೆ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ರಾಮನಿಗೆ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ, ರಾಮನ ಮೂರ್ತಿಯನ್ನ ಪ್ರತಿಷ್ಠೆ ಮಾಡಬೇಕಾದ್ರೆ ಮೇಲೊಂದು ಛಾವಣಿ ಮಾಡಬೇಕು. ಆ ಛಾವಣಿ ಇಲ್ಲದೆ ರಾಮನನ್ನ ಪ್ರತಿಷ್ಠೆ ಮಾಡುವ ಹಾಗಿಲ್ಲ. ರಾಮ ಎನ್ನುವಂತಹ ದೇಗುಲ, ರಾಮ ಮಂದಿರ ಭವ್ಯವಾದದ್ದು, ಅಗಣಿತವಾದ ಗುಣನಿಧಿ. ರಾಮನನ್ನ ನಾವು ಕೊಂಡಾಡುವುದು ಅಗಣಿತ ಗುಣನಿಧಿ ಶ್ರೀರಾಮ ಅಂತ. ಅಂತಹ ಅಗಣಿತ ಗುಣನಿಧಿ ಶ್ರೀರಾಮನ ಮಂದಿರವನ್ನ ಮಾಡಬೇಕಾದ್ರೆ ಎಷ್ಟೋ 1000 ಕೋಟಿ, 3000 ಕೋಟಿಗಿಂತ ಮೇಲೆ ಬಂದಿದೆ ಅಂದ್ರೆ ಅದು ಭಕ್ತರ ಸಂಪತ್ತು. ಆ ಭಕ್ತರ ಸಂಪತ್ತನ್ನ ಸದ್ವಿನಿಯೋಗ ಮಾಡಿ ಒಂದು ಒಳ್ಳೆಯ ಮಂದಿರವನ್ನ ನಿರ್ಮಾಣ ಮಾಡಬೇಕಾದ್ರೆ ಅದೊಂದು ಕಾಲಘಟ್ಟವನ್ನ ತಗೊಳ್ತದೆ. ಆದ್ರೆ ಇವತ್ತು ನಾವು ರಾಮನನ್ನ ಪ್ರತಿಷ್ಠೆ ಮಾಡದೇ ಇದ್ರೆ
ರಾಮ ಇವತ್ತು ಆ ಸ್ಥಾನದಲ್ಲಿ ಕುಳಿತುಕೊಳ್ಳದಿದ್ರೆ ಶೋಭಕೃತ್ ನಾಮ ಸಂವತ್ಸರ ನಮಗೆ ಪುನರಪಿ ಸಿಗಲ್ಲ, ಇನ್ನು 60 ಸಂವತ್ಸರ ದಾಟಬೇಕು. ಹಾಗಾಗಿ ಶೋಭಕೃತ್ ನಾಮ ಸಂವತ್ಸರ ಪುಷ್ಯ ಮಾಸ, ಆ ಪುಷ್ಯ ಮಾಸದಲ್ಲಿ ನಾವು ರಾಮನನ್ನ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ ಅಂದ್ರೆ ಇದು ದೇಶಕ್ಕೆ ಸೌಭಾಗ್ಯ. ಇದು ದೇಶಕ್ಕೆ ಬರುವ ಸೌಭಾಗ್ಯವನ್ನು ಕೆಲವರಿಗೆ ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಶ್ನೆ ಇರೋದು ಅಡ್ವಾಂಟೇಜ್ ಯಾರಿಗೂ ಹೋಗಬೇಕು ಅಂತ. ಆ ಅಡ್ವಾಂಟೇಜ್ ಕಳಚಿಕೊಳ್ಳಿಕ್ಕೆ ಈ ಮಾತು ಬರ್ತಾ ಇರೋದು, ಬೇರೆ ಏನು ಇದರಲ್ಲಿ ಹುರುಳಿಲ್ಲ. ಇದರಲ್ಲೂ ಸಹಿತ ರಾಜಕೀಯ ಲೆಕ್ಕಾಚಾರ ನೋಡ್ತಾ ಇದ್ದಾರೆ ಅಂತ ಆಯ್ತು. 100% ನಾವು ಹೇಳೋದು, ಸನ್ಮಾನ್ಯ ಈ ದೇಶದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರತಕ್ಕಂತ ನರೇಂದ್ರ ಮೋದಿಜಿಯವರು ಇವತ್ತೀಗ ಕಾಲಿಗೆ ಮೆಟ್ಟು ಹಾಕದೆ ಕೇವಲ ಶಾಲು ಹೊದ್ದುಕೊಂಡು ಒಂದು ಸಿಯಾಳ ನೀರಲ್ಲಿ ಜೀವನ ಮಾಡ್ತಾರೆ ಅಂತಲಾದ್ರೆ ಜನ ತಿಳ್ಕೊಂಡು, ಉತ್ತರ ಪ್ರದೇಶದ ಮಣ್ಣಿನಲ್ಲಿ ಒಬ್ಬ ಸಂತ, ಒಬ್ಬ ಯೋಗಿ ಆದ್ರೆ ಇನ್ನೊಬ್ಬ ತ್ಯಾಗಿ. ಹಾಗಾಗಿ ತ್ಯಾಗಿ ಮತ್ತೆ ಯೋಗಿಯನ್ನ ಬೆಸೆದುಕೊಂಡು ಈ ರಾಷ್ಟ್ರ ನಡೀತಾ ಇದೆ. ಹಾಗಾಗಿ ನಾವು ರಾಮನನ್ನ ರಾಷ್ಟ್ರ ಪುರುಷ, ರಾಷ್ಟ್ರ ಸಂತ ಅಂತ ನಾವು ಏನು ಹೇಳ್ತೇವೆ ರಾಮನನ್ನ. ಹಾಗಾಗಿ ಇದು ಈ ರಾಷ್ಟ್ರವನ್ನ ರಾಮ ಬೆಸೆದಿದ್ದಾನೆ. ಇದು ಕೇವಲ ರಾಷ್ಟ್ರ ಮಂದಿರ ಅಲ್ಲ, ಜಗತ್ತಿನ ಮಂದಿರ, ಜಗತ್ ಪ್ರಸಿದ್ಧವಾದ ಮಂದಿರ. ನೀವೇನೋ ಮಂದಿರ ಅಂತ ಹೇಳ್ತಿದ್ದೀರಾ, ಭಾವನಾತ್ಮಕವಾಗಿ ಮಾತನಾಡ್ತಿದ್ದೀರಾ, ಭಕ್ತಿಯ ಏನೋ ಒಳಗಡೆ ಇದೆ. ಆದ್ರೆ ಬಹಳಷ್ಟು ಜನ ಹೇಳ್ತಾರೆ, ಯಾಕೆ ರಾಮ ಮಂದಿರ ಇಷ್ಟು ಭವ್ಯವಾಗಿ ಕಟ್ಟಬೇಕಿತ್ತು, ನೀವು ಏನಂದ್ರೆ ಆಸ್ಪತ್ರೆ ಕಟ್ಟಬಹುದಾಗಿತ್ತು, ಸ್ಕೂಲ್ ಕಟ್ಟಬಹುದಾಗಿತ್ತು, ಕಾಲೇಜ್ ಕಟ್ಟಬಹುದಾಗಿತ್ತು, ಅಂತವ್ರಿಗೆ ಏನಂತ ಹೇಳ್ತಾರೆ, ಅವ್ರಿಗೆ ಉತ್ತರ ಏನು ಅಂತ ಪ್ರಶ್ನೆ ಇರೋದು. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರು ಕಟ್ಟಬೇಕದನ್ನ, ಅವ್ರು ಕಟ್ಲಿಲ್ಲ, ಹಾಗಾಗಿ ಎದುರಿನವರನ್ನ ಪ್ರಶ್ನೆ ಮಾಡ್ತಾರೆ. ಒಂದು ವೇಳೆ ಅವರು ಅದನ್ನ ಮಾಡ್ತಿದ್ರೆ ಅವರಿಗೆ ಆ ಪ್ರಶ್ನೆ ಬರ್ತಿರ್ಲಿಲ್ಲ. ಯಾಕೆ ಬರ್ತಿರ್ಲಿಲ್ಲ ಅಂತ ನೋಡಿ, ಇವತ್ತು ಇಷ್ಟು ಹಣ ಬಂದಿದೆ ಭಕ್ತರದ್ದು. ಭಕ್ತರು ಯಾಕೆ ಹಾಕಿದ್ದಾರೆ? ರಾಮನ ಮಂದಿರ ನಿರ್ಮಾಣ ಆಗ್ತದೆ ಅನ್ನುವ ಒಂದೇ ಕಾರಣದಿಂದ ಹಾಕಿದ್ದಾರೆ. ಎಲ್ಲೋ ಶಾಲೆ ಕಟ್ತಾರೆ, ಎಲ್ಲೋ ಕಾಲೇಜು ಕಟ್ತಾರೆ, ಅಥವಾ ಎಲ್ಲೋ ಹಾಸ್ಪಿಟಲ್ ಕಟ್ತಾರೆ ಅನ್ನುವುದಾದ್ರೆ ಹಣ ಹಾಕಲ್ಲ. ಯಾಕೆ? ಅದಕ್ಕೊಬ್ಬರು ದಾನಿಗಳಿರ್ತಾರೆ. ಹಾಗಿದ್ರೆ ಇಲ್ಲಿ ಪ್ರತಿಯೊಬ್ಬ ರಾಮನ ಭಕ್ತನು, ರಾಮ ಸೇವಕನು ದಾನಿ. ಇಲ್ಲಿ 10 ರೂಪಾಯಿಗೂ ಬೆಲೆ ಇದೆ ಇಲ್ಲಿ. ಹಾಗಾಗಿ ಅಂತ 10 ರೂಪಾಯಿಗಳು ಸೇರಿ ಕೋಟಿ ರೂಪಾಯಿ ಆಗಿದೆ. ಈ ದೃಷ್ಟಿಯಿಂದ ನಮಗನ್ನಿಸುವುದು ರಾಮ ಆದರ್ಶಮಯ ತ್ಯಾಗಿ ಆದ್ರಿಂದ ತ್ಯಾಗಕ್ಕೆ ಇಲ್ಲಿ ಬೆಲೆ ಬಂದಿದೆ. ಕೊನೆಯ ಪ್ರಶ್ನೆ, ಇಡೀ ಅಯೋಧ್ಯೆಯನ್ನ ನೋಡಿ, ರಾಮಲ್ಲ ಪ್ರತಿಷ್ಠಾಪನೆ ನಾಳೆ ನಡೆಯುತ್ತೆ, ಹೇಗೆ ಅನಿಸ್ತಿದೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂದ್ರೆ? ಬಹಳ ಸಂತೋಷ. ಸಾಂಸ್ಕೃತಿಕ ನಗರಿ ಇದು ಅಯೋಧ್ಯ ಅನ್ನುವುದು. ಮೊದಲ ಸಾಂಸ್ಕೃತಿಕ ನಗರಿ. ನಮ್ಗೆ ಪಾಪವನ್ನ ಪರಿಹರಿಸಲಿಕ್ಕೆ, ಕ್ಷೇತ್ರಪಿಂಡ ಹಾಕ್ಲಿಕ್ಕಿರುವ ಜಾಗ. ಅಂತಹ ಕ್ಷೇತ್ರ ಮೊದಲಾಗಿ ಉದ್ಭವ ಆಗಿದೆ ಅಂದ್ರೆ ನಾವು ಧನ್ಯರು. ಇದು ಎಲ್ಲಾ ಸ್ವಾಮೀಜಿಗಳು ಸಹಿತ ಹೇಳಿರುವಂತದ್ದು. ಈ ಒಂದು ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭ ಇದೆಯಲ್ಲ, ಬಹಳಷ್ಟು ಖುಷಿಯನ್ನ ಕೊಡ್ತಾ ಇದೆ, ಮತ್ತೆ ಬಹಳಷ್ಟು ಆನಂದವನ್ನ ಮನಸ್ಸಿಗೆ ಕೊಡ್ತಾ ಇದೆ. 500 ವರ್ಷಗಳ ಈ ಒಂದು ಕಾಯುವಿಕೆ ಇತ್ತಲ್ಲ, ಕೊನೆಗೂ ಸಹಿತ ಅಂತ್ಯ ಆಗ್ತಿದೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.